ವಂದನಾ ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷ ಏನಂತಂದರೆ ವೀಕೆಂಡ್ ಅಂತೂ ಬಂತು. ನಾನು ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಆವಾಗ ನಾನು ನಮ್ಮ ಅಣ್ಣ ಮನೆಗೆ ಹೋಗಬೇಕಾಗಿತ್ತು. ಆದರೆ ನನಗೆ ಕಾಲೇಜ್ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಆದರೆ ಇವತ್ತು ವೀಕೆಂಡ್ ಬಂದಿರೋದ್ರಿಂದ ನಾನು ನಮ್ಮ ಅಣ್ಣ ಮನೆಗೆ ನಮ್ಮ ಅಣ್ಣನ ಮಗನ ನೋಡೋದಕ್ಕೋಸ್ಕರ ಹೋದೆ. ಅವ್ನು ನನಗೆ ಅಳಿಯ ಆಗಬೇಕು. ಅವ್ನು ನೋಡೋಕೆ ಹೋಗಿದ್ದಾಗ ಆವಾಗ ಅಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇದು ಜಾತ್ರೆ ಇತ್ತಂತೆ ಅವತ್ತಲ್ಲಿ. ನಾನಂತೂ ಜಾತ್ರೆಗೆ ಹೋಗಿ ಫುಲ್ ಎಂಜಾಯ್ ಮಾಡಿದೆ. ನನಗೆ ಜಾತ್ರೆಗೆ ಹೋದಾಗಂತೂ ಫಸ್ಟ್ ನನ್ನ ಕಣ್ಣು ಕಾಣಿಸೋದೆ ಬಲೂನ್ಸು. ಈ ಜಾತ್ರೆ ಎಲ್ಲಪ್ಪ ನಡೀತಿದೆ ಅಂತಂದರೆ ಚಂದಾಪುರದ ಹತ್ರ ಇರುವ ಹೆನ್ನಗರದಲ್ಲಿ ನಡೀತಿರೋದು. ಮತ್ತು ಯಾಕೆ ತಡ ಮಾಡೋದು, ನನ್ನ ಜೊತೆ ನೀವು ಕೂಡ ಜಾತ್ರೆನ ನೋಡ್ಕೊಂಡು ಬನ್ನಿ. ಈ ಗಣೇಶ ನೋಡಿ ಎಷ್ಟು ಮುದ್ದಾಗಿದೆ. ನಾನಂತೂ ಈ ಥರ ಗಣೇಶನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟು ಮುದ್ದಾಗಿದೆ ಅಲ್ವಾ? ಇನ್ನು ಜಾತ್ರೆ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಜಾತ್ರೆನಲ್ಲಿ ಇಕ್ಕಿರೋ ಆಟ ಸಾಮಾನಾಗಿರಲಿ, ಓಲೆಗಳು, ಸರ, ಬಳೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ತಗೋಬೇಕಪ್ಪ ಅಂತ ಅನಿಸುತ್ತೆ. ಆದರೆ ನಮ್ಮಮ್ಮ ಅಂತೂ ಮನೆಯಲ್ಲಿರೋದನ್ನು ಫಸ್ಟ್ ಹಾಕೊಳ್ಳೆ ನೀನು, ಅದಾದಮೇಲೆ ಇದನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾರೆ. ನಾನು ಮನೆಯಲ್ಲಿರೋದನ್ನೇ ನೆಟ್ಟಿಗೆ ಹಾಕೊಳೋದಿಲ್ಲ. ಅಂಥದ್ರಲ್ಲಿ ಹೊಸ್ದಾಗಿ ಏನೇನು ಬರುತ್ತೋ ಅದೆಲ್ಲ ತೊಗೊಂಡು ಇಟ್ಕೊಳ್ತೀಯ. ಹಾಕೊಂಡಿದ್ದಂತೂ ಇಲ್ಲ, ಏನು ಇಲ್ದಿರೋ ಥರ ಬಿಕಾರಿ ಥರ ಓಡಾಡ್ತಾ ಇರ್ತೀಯ ಅಂತ ಹೇಳ್ತಾರೆ. ಅಂದರೆ ನನಗೆ ಏನು ಹಾಕೊಳಕ್ಕೂ ಇಷ್ಟ ಇಲ್ಲ, ಸಿಂಪಲಾಗಿರೋಕ್ಕೆ ಇಷ್ಟ. ಆದರೂ ಏನಕ್ಕಪ್ಪ ತೊಗೋಬೇಕು ಅಂತಂದರೆ ತೊಗೊಂಡಿರೋ ಅಂತೂ ಸುಮ್ಮನೆ ಇರೋದಕ್ಕೆ ಆಗಲ್ಲ. ನಮ್ಮ ಕಣ್ಣಂತೂ ಸುಮ್ಮನೆ ಮೊದಲೇ ಇರೋದಿಲ್ಲ. ಇವಾಗ ನಾನು ಏನೇನೆಲ್ಲ ತೊಗೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಅಳಿಯ ಅಂತೂ ಅಳ್ತಿದ್ದ, ಅದಕ್ಕೋಸ್ಕರ ನಾವು ಜಾತ್ರೆನೆಲ್ಲ ನೋಡ್ಕೊಂಡು ಬೇಗ ಮನೆಗೆ ಬಂದ್ಬಿಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.